BSK Form 39. Okay. Yes, madam. ಯಾರು 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 ರಿಮೋಟ್ ಪ್ರೆಸ್ ಮಾಡಿದ್ದು? ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ಯಾರು ಕಮಾನ್, ಯಾರು ರಿಮೋಟ್ ಪ್ರೆಸ್ ಮಾಡಿದ್ದು? ನಾನು ಆಂಟಿ. ನೋಡು ಪುಟ್ಟಿ, ಇದನ್ನ ಹಾಗೆಲ್ಲ ಮುಟ್ಬಾರ್ದು. ಮುಟ್ಟಿದ್ರೆ ಏನಾಗುತ್ತೆ? ಪೊಲೀಸ್ ಆಂಟಿ ಮುಟ್ಬಾರ್ದು ಅಂದ್ಮೇಲೆ ಮುಟ್ಬಾರ್ದು. ಓಕೆ, ನೋಡಿ ನೀವೆಲ್ಲ ದಯವಿಟ್ಟು ಕ್ಷಮಿಸಿ ಮೇಡಮ್, ಮುಂದೆ ಹೇಗಾಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಓಕೆ. ಮೇಡಮ್, 39 BSK ಫಾರ್ಮ್ ಇಂದ ಮೆಸೇಜ್ ಬಂದಿದೆ. ಮೇಡಮ್, ಮತ್ತೆ ನೀವು ಅಂತ ನನ್ನನ್ನೇ ಕೇಳ್ತಾ ಇದ್ದೀರಾ? ವಾಟ್ ಅ ಬ್ಲಡಿ ಹೆಲ್ ಇಸ್ ಗೋಯಿಂಗ್ ಆನ್ ಓವರ್ ಹಿಯರ್? ಹಲೋ ಆಂಟಿ. ಏಯ್, ಇದನ್ನ ಮುಟ್ಬಾರ್ದು ಅಂತ ಒಂದ್ಸಲ ಹೇಳಿಲ್ಲ ನಿನ್ಗೆ? ಒಳಗಡೆ ಹೋಗು. ಏನ್ರಿ ಮಿಸ್ಟರ್, ನೀವು ಸ್ವಲ್ಪನಾದ್ರೂ ಜ್ಞಾನ ಬೇಡವಾ? ಎಮರ್ಜೆನ್ಸಿ ಯೂಸ್ ಆಗ್ಲಿ ಅಂತ ನಾನು ಇದನ್ನ ನಿಮ್ ಕೈ ಕೊಟ್ರೆ ನೀವಿದನ್ನ ವಿಡಿಯೋ ಗೇಮ್ ರಿಮೋಟ್ ತರ ಮಕ್ಕಳ ಕೈ ಸಿಗೋ ಹಾಗಿಟ್ಟು ಆಟ ಆಡೋಕ್ ಬಿಟ್ಟಿದ್ದೀರಾ? ನೀವಿಲ್ಲಿ ಟಿವಿ ಹಾಕೊಂಡು ಮೋಜು ಮಾಡ್ತಾ ಕೂತಿದ್ದೀರಾ. ಪೊಲೀಸು ಪಬ್ಲಿಕ್ ಅಂದ್ರೆ ರೈಲ್ವೆ ಟ್ರ್ಯಾಕ್ ಇದ್ದ ಹಾಗೆ. ನಾವ್ ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ, ಸ್ವಲ್ಪನಾದ್ರೂ ಕೋಆಪರೇಟ್ ಮಾಡ್ಬೇಕು ಅನ್ನೋ ಮನುಷ್ಯತ್ವ ಬೇಡ ನಿಮ್ಗೆ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಲಬ್ಲಬು ಅಂತ ಹುಡ್ಕೋತೀರಾ, ಇದಕ್ಕೆಲ್ಲ ಪೊಲೀಸೇ ಕಾರಣ ಅಂತ ದೂಡ್ತೀರಾ. ಐ ಆಮ್ ಸಾರಿ. ಏನ್ರಿ ಸಾರಿ? ಯು ಶುಡ್ ಬಿ ಅಶೇಮ್ಡ್, ಐ ಸೇ. ಲುಕ್, if this same thing continues, no. Look, ಆ 39 BSK ಫಾರ್ಮ್ ಕಿತ್ತಾಕು.
ಮತ್ತೆ ನಾನಾ ವಿಧವಾದ ಆಶಾ ಭಾವನೆಗಳನ್ನು ಹೊತ್ತು ನಮ್ಮ ಈ ನೇಗಿಲು ಪಕ್ಷವನ್ನ ಚುನಾಯಿಸಿ ಪ್ರೋತ್ಸಾಹಿಸಿದ್ದಾರೆ. ಜನರು ನಮ್ಮ ಮೇಲಿಟ್ಟಿರುವ ಈ ಅಭಿಮಾನವನ್ನ ದುರುದ್ದೇಶದಿಂದ ಹಾಳು ಮಾಡಿಕೊಳ್ಳದೆ ಕಾಯ ವಾಚ ಮನಸ ನಿಷ್ಠೆಯಿಂದ ದುಡಿದು ಜನರ ಅಭಿಮಾನವನ್ನ ಮತ್ತೆ ಗಳಿಸುವ ದೃಷ್ಟಿಯಿಂದ ಪಾರ್ಟಿ ಅಧ್ಯಕ್ಷನಾದ ನಾನು ಚುನಾಯಿತ ಸದಸ್ಯರಾದ ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಶ್ರೀಯುತ ವಿಶ್ವನಾಥ್ರವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಆರಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ರಾಜ್ಯದ ಗೃಹ ಮಂತ್ರಿಯನ್ನಾಗಿ ಶ್ರೀಮಾನ್ ಪುಟ್ಟರಾಮಯ್ಯನವರನ್ನ ಆಯ್ಕೆ ಮಾಡಿದ್ದೇವೆ. ಕಂದಾಯ ಮತ್ತು ಅಬ್ಕಾರಿ ಇಲಾಖೆಯ ಮಂತ್ರಿಯನ್ನಾಗಿ ಶ್ರೀಮಾನ್ ನಾಗೇಶ್ ಹೆಗ್ಡೆಯವರನ್ನು ಆಯ್ಕೆ ಮಾಡಲಾಗಿದೆ. ಲೋಕೋಪಯೋಗಿ ಮತ್ತು ನಗರಾಭಿವೃದ್ಧಿ ಸಚಿವರನ್ನಾಗಿ ಶ್ರೀ ಪಿ ರಮೇಶ್ ಗೌಡ ಅವರನ್ನ ಆಯ್ಕೆ ಮಾಡಿದ್ದೇವೆ. ಸಮಾಜ ಕಲ್ಯಾಣ ಮತ್ತು ಮಹಿಳೆಯರ ಅಭಿವೃದ್ಧಿ ಸಚಿವರನ್ನಾಗಿ ಶ್ರೀಮತಿ ಸರೋಜ್ ನಾಯಕ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಪಕ್ಷದ ಹಿರಿಯ ಸದಸ್ಯರಲ್ಲಿ ಒಬ್ಬರಾದ ಶ್ರೀ ಕೃಷ್ಣಪ್ಪ ರೆಡ್ಡಿ ಅವರನ್ನ ವಿದ್ಯುತ್ ಖಾತೆಯ ಜವಾಬ್ದಾರಿಯ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ. ವಿಶ್ವನಾಥನಾದ ನಾನು ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು, ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶ್ರದ್ಧಾಂತಕರಣದಿಂದಲೂ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ಅಥವಾ ದ್ವೇಷವಿಲ್ಲದೆ ಎಲ್ಲಾ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸರ್, ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ. ಈ ನಿಮ್ಮ ಆಡಳಿತದಲ್ಲಿ ಸಾರ್ವಜನಿಕರಿಗೆ ಸಹಾಯಕ ರೀತಿಯಲ್ಲಿ ಏನಾದರೂ? ಸಾರಿ, ಆಶ್ವಾಸನೆಗಳನ್ನ ಕೊಡೋ ಮುಖ್ಯಮಂತ್ರಿ ನಾನಲ್ಲ. ಸರ್, ಹಿಂದಿನ ಸರ್ಕಾರದಲ್ಲಿ ಏಕನಾಯಕತ್ವ ಇದ್ರು ಸರಿಯಾಗಿ ಆಡಳಿತ ಮಾಡೋಕ್ಕಾಗ್ಲಿಲ್ಲ. ಬಹುನಾಯಕತ್ವ ಇರೋ ಈ ಸರ್ಕಾರದಲ್ಲಿ ನಿಮ್ಮಲ್ಲೇ ಕಿತ್ತಾಡದೆ ನಿಮಗೆ ಬೆಂಬಲಿಗರಾಗಿರ್ತಾರೆ ಅನ್ನೋ ನಂಬಿಕೆ ಇದೆಯೇ? ನಂಬಿಕೆನೇ ಭಾರತದ ಮೂಲಾಧಾರ. ಸೊ ನಾನು ಅವ್ರನ್ನ ನಂಬಿದ್ದೀನಿ. ಸರ್, ನಿಮ್ಮಲ್ಲಿ ನಂದೊಂದು ಪ್ರಶ್ನೆ. ಸಾರಿ, ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಮುಂಚೆ ನಾನು ನಿಮ್ಮಲ್ಲಿ ಹೇಳ್ಬೇಕು ಅಂತ ಆಸೆ ಪಡ್ತಾ ಇರೋ ಈ ವಿಷಯನ ಬರ್ಕೊಳ್ಳಿ. ನಮ್ ಸರ್ಕಾರದ ಮೇಲೆ ನಂಬಿಕೆ ಉಳಿಬೇಕು ಅಂತ ನಾನು ನಮ್ಮ ಮಂತ್ರಿ ಮಂಡಳದ ಸದಸ್ಯರು ಇನ್ನು 1 ತಿಂಗಳೊಳಗಾಗಿ ನಮ್ಮ ಆಸ್ತಿ ವಿವರಗಳನ್ನ ಈ ಜನತೆ ಮುಂದೆ ಘೋಷಿಸ್ತಾ ಇದೀವಿ.